ಮಂಡ್ಯದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ ಕೆಂಪೇಗೌಡ ಭಾವಚಿತ್ರ ಕಲಾತಂಡ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳಾದ ಡಾ. ಕುಮಾರ್ ಚಾಲನೆ ನೀಡಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಕಂಸಾಳೆ, ಕೋಲಾಟ, ಚಂಡೆ ವಾದ್ಯ, ಕೆಂಪೇಗೌಡರ ವೇಷಧಾರಿ, ಕುಂಭ, ಕಳಸ ಪೂಜಾ ಕುಣಿತ ಇನ್ನೂ ಅನೇಕ ತಂಡಗಳೊಂದಿಗೆ ಸಮುದಾಯದ ಮುಖಂಡರು ತಮಟೆಯ ಸದ್ದಿಗೆ ಕುಣಿದು ಕೊಪ್ಪಳಿಸಿದರು. ನಂತರ ಮೆರವಣಿಗೆಯು ಮೈಸೂರು-ಬೆಂಗಳೂರು ರಸ್ತೆ, ಜೆಸಿ ವೃತ್ತ, ಮಹಾವೀರ ವೃತ್ತ, ಆರ್.ಪಿ. ರಸ್ತೆ ಮುಖಾಂತರ ಡಾ. ಅಂಬೇಡ್ಕರ್ ಭವನ ತಲುಪಿತು. ನಂತರ ಆದಿಚುಂಚನಗಿರಿ ಪೀಠ ಅಧ್ಯಕ್ಷರಾದ ಡಾ. ನಿರ್ಮಲಾನಂದ ನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ಮಾಡಿದರು. ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾ. ನಿಶ್ಚಲಾನಂದ ನಾಥಸ್ವಾಮಿ ಹಾಗೂ ಮಂಡ್ಯ ಶಾಸಕರಾದ ಪಿ. ರವಿಕುಮಾರ್ ಗೌಡ ಕೆಂಪೇಗೌಡರ ಸಾಧನೆಯ ಬಗ್ಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪುಸ್ತಕದ ಮನೆ ಅಂಕೇಗೌಡರಿಗೆ ಅಭಿನಂದಿಸಲಾಯಿತು ಮತ್ತು ಸಾಧಕರಿಗೆ ಸನ್ಮಾನ, ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲಾ ಒಕ್ಕಲಿಗರ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ಸರ್ವ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕುಲಬಾಂಧವರು, ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದರು.
ಅನ್ನವನ್ನ ಕೊಡ್ತಾ ಇರುವಂತ ಬೆಂಗಳೂರಿಗೆ ಅದನ್ನ ನಿರ್ಮಾಣ ಮಾಡಿದವರು ಕೆಂಪೇಗೌಡರು. ಅದನ್ನ ನಿರ್ಮಾಣ ಮಾಡಿರಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇರಲಿಲ್ಲ, ನೀವು ಆರಾಮಾಗಿ ಬಂದು ಇಲ್ಲಿ ಕುತ್ಕೊಳಕ್ ಆಗ್ತಾ ಇರಲಿಲ್ಲ. ನೂರಾರು ಜನಕ್ಕೆ ಉದ್ಯೋಗವನ್ನ ಸೃಷ್ಟಿಯಾಗೋದಕ್ಕೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿಲ್ಲ ಅಂದಿದ್ರೆ ಅದನ್ನ ಮಾಡಕ್ಕಾಗ್ತಾ ಇರಲಿಲ್ಲ. ಕೆಂಪೇಗೌಡರು ನಿರ್ಮಾಣ ಮಾಡಿದ ಬೆಂಗಳೂರನ್ನ ಇವತ್ತು ಸ್ವಚ್ಛ ಸುಂದರ ಬೆಂಗಳೂರನ್ನ ನೋಡ್ತೀವಿ ಅಂತ ಹೇಳಿದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿ, ಪರಿಶ್ರಮ, ಅವರ ಹಾಕಿಕೊಟ್ಟಂತ ಅಡಿಪಾಯ ಇವತ್ತು ನಮ್ಮನ್ನ ಈ ಹೆಮ್ಮೆಯ ಬೆಂಗಳೂರಿಗೆ ಅವರ ಕೆಂಪೇಗೌಡರನ್ನ ನೋಡುವಂತ ಭಾಗ್ಯ ನಮ್ಮದಾಗುತ್ತೆ. ಆಧುನಿಕ ಬೆಂಗಳೂರನ್ನ ಕಟ್ಟಿದವರು ಮಂಡ್ಯದ ಮಣ್ಣಿನ ಸುಪುತ್ರ ಎಸ್.ಎಂ. ಕೃಷ್ಣರವರು ಅಂತ ಹೇಳೋದಕ್ಕೆ ಇನ್ನಷ್ಟು ನಮಗೆ ಹೆಮ್ಮೆ ಆಗುತ್ತೆ. ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನ ಗಗನದೆತ್ತರಕ್ಕೆ ತಗೊಂಡೋಗಿ ಸಿಲಿಕಾನ್ ಸಿಟಿಯನ್ನ ಇಡೀ ವಿಶ್ವದ ತುದಿಗಾಲಲ್ಲಿ ನಿಲ್ಲಿಸಿದವರು ಎಸ್.ಎಂ. ಕೃಷ್ಣರವರು. ಅವರು ಹಾಕಿಕೊಟ್ಟಂತ ಸಾಫ್ಟ್ವೇರ್ ಕಂಪನಿಗಳು ಇವತ್ತು ಇದೇ ಬೆಂಗಳೂರಲ್ಲಿ ಮಂಡ್ಯದ ನೂರಾರು ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಂಬಳ ಬರೋ ರೀತಿ ಮಾಡಿಕೊಟ್ಟಿದ್ದಕ್ಕೆ ಭದ್ರ ಬುನಾದಿ ಹಾಕಿದವರು ಎಸ್.ಎಂ. ಕೃಷ್ಣ. ಅವರ ನಂತರ ಇಡೀ ಬೆಂಗಳೂರನ್ನ ತಿರುಗಿ ನೋಡೋದಕ್ಕೆ ಮಾಡ್ತಾ ಇರುವಂತವರು ಇವತ್ತಿನ ನಮ್ಮ ಸಮಾಜದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನ 2 ವರ್ಷದಲ್ಲಿ ಬೆಂಗಳೂರು ಚಿತ್ರಣ ಬದಲಾಗುತ್ತೆ. ಬೆಂಗಳೂರಿಗಾಗಿ 1,00,000 ಕೋಟಿ ರೂಪಾಯಿಯನ್ನ ಕೊಟ್ಟಂತ ಏಕೈಕ ಧೀರ ಅಂತ ಹೇಳಿದ್ರೆ ಅವತ್ತಿನ ಉಪಮುಖ್ಯಮಂತ್ರಿ, ಇವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಮೊನ್ನೆ ಹೆಬ್ಬಾಳದಲ್ಲಿ ನೀವು ಬೆಂಗಳೂರು ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ಬಹಳ ಜಂಕ್ಷನ್ ಆಗುತ್ತೆ ಅಂತ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ಮಾಡೋರೆ. ಇನ್ನೊಂದು ವರ್ಷದಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರಿನ ಮೂಲೆ ಮೂಲೆಗೂ ಮೆಟ್ರೋವನ್ನ ತೆಗೆದುಕೊಂಡು ಹೋದಂತ ಕೀರ್ತಿ ಡಿ.ಕೆ. ಶಿವಕುಮಾರ್. ಕೆಲವರು ಬೆಂಗಳೂರು ನಗರವನ್ನ ಕೆಂಪೇಗೌಡರು, ಎಸ್.ಎಂ. ಕೃಷ್ಣ, ಡಿ.ಕೆ. ಶಿವಕುಮಾರ್ ಕಟ್ಟಿದ್ರೆ ಕೆಲವರು ವಿರೋಧ ಮಾಡ್ತಾರೆ, ಕಟ್ಟೋದಕ್ಕೆ ಆಗಲ್ಲ ಅಂತ. ಯಾಕಂದ್ರೆ ಕೆಂಪೇಗೌಡರು ಕಟ್ಟಲಿಲ್ಲ. ಈಗ ಮಂಡ್ಯ ನಮ್ಮ ನಾಲ್ವಡಿ ಕೃಷ್ಣ ರಾಜ ಒಡೆಯವರು ಕಟ್ಟಿ ಜುಲೈ 1ಕ್ಕೆ ನಮಗೆ ಈ ಮಂಡ್ಯವನ್ನ ಸ್ಥಾಪನೆ ಮಾಡಿದ್ರೆ ನಾವು ಬದುಕಕ್ಕಾಗ್ತಿರ್ಲಿಲ್ಲ. ಅಭಿವೃದ್ಧಿ ಮತ್ತು ನಗರ ಎರಡು ಏಕೈಕವಾಗಿ ಬಂದಾಗ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅಂತ ಇದ್ದಂತ ಒಂದು ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ, ದಕ್ಷಿಣ ಭಾರತದಲ್ಲಿ, ಸೌತ್ ಇಂಡಿಯಾದಲ್ಲಿ. ಅಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ಕಟ್ಟಾಳವಾಗಿ ನಿಷ್ಠಾವಂತ ನಾಡಪ್ರಭುವಾಗಿ ದೇಶವೂ ಉಳಿಬೇಕು, ಧರ್ಮವೂ ಉಳಿಬೇಕು, ಜನರು ಕೂಡ ಉಳಿಬೇಕು, ಅಭಿವೃದ್ಧಿಯೂ ಕೂಡ ಕಾಣಬೇಕು, ಪ್ರಗತಿಯೂ ಇರಬೇಕು ಅನ್ನೋದು ಭಾವನೆ ಇಟ್ಕೊಂಡು ನಾಡಪ್ರಭು ಕೆಂಪೇಗೌಡರು ಮಹಾನವಮಿ ದಿಬ್ಬದ ಬಳಿ ತನ್ನ ತಂದೆ ಕೆಂಪನಂಜೇಗೌಡರ ಹೆಗಲ ಮೇಲೆ ನಿಂತಿರ್ತಾರೆ. ಆ ಮಹಾನವಮಿ ದಿಬ್ಬದ ಮೇಲೆ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯರು ಒಂದು ದರ್ಬಾರ ಮಾಡ್ತಾ ಇರ್ತಾರೆ. ಅದು ಯಾರಕ್ಕೆ ದರ್ಬಾರ ಮಾಡ್ತಾ ಇರ್ತಾರೆ ಅಂದ್ರೆ, ವಿಜಯನಗರ ಅರಸರಿಗೆ ಒಂದು ಜಯ ಸಿಕ್ಕಿರುತ್ತೆ ಒಂದು ಯುದ್ಧದಲ್ಲಿ. ಆ ಜಯದ ಸಂಕೇತವಾಗಿ ಎಲ್ಲ ಸಾಮಂತರನ್ನ ಕರೆಸಿ, ಸಪೋರ್ಟ್ ಮಾಡಿದಂತ ಎಲ್ಲ ಸಾಮಂತರನ್ನ ಕರೆಸಿ ಅವರಿಗೆ ಉಡುಗೊರೆಗಳನ್ನ ಕೊಟ್ಟು ಸನ್ಮಾನ ಮಾಡಿ ದರ್ಬಾರ್ನಲ್ಲಿ ಅವರಿಗೆ ಪುರಸ್ಕರಿಸುವಂತ ಒಂದು ಕಾರ್ಯಕ್ರಮ. ನಿಷ್ಠಾವಂತರಾಗಿದ್ದಂತ ಯಲಹಂಕ ಪ್ರಭು ಕೆಂಪೇಗೌಡರು ಆ ಕಿರಿಯ ವಯಸ್ಸಿನ ನಾವೇನು ನಾಡಪ್ರಭು ಅಂತೀವಲ್ಲ ಆ ಮಗುನ ಕರ್ಕೊಂಡು ಹೋಗಿರ್ತಾರೆ. ಆ ಮಗುಗೆ ಆಶ್ಚರ್ಯ ಆಗುತ್ತೆ, ಎಂತ ವೈಭವಿತವಾದಂತ ಸಾಮ್ರಾಜ್ಯ ಇದು, ಸಂಪತ್ಭರಿತವಾದಂತ ರಾಜಧಾನಿ ಇದು ಹಂಪಿ, ಎಷ್ಟು ಸುಖ ಸಂತೋಷದ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ನಾವು ಯಾಕೆ ನಮ್ಮ ಭಾಗದಲ್ಲಿ ಒಂದು ಸುಂದರವಾದಂತ ವೈಭವಿತವಾದಂತ ಸಂಪತ್ಭರಿತವಾದಂತ ಒಂದು ನಾಡನ್ನ ಕಟ್ಟಬಾರದು, ಪಟ್ಟಣವನ್ನ ಕಟ್ಟಬಾರದು ಅಂತೇಳಿ ಅವ್ರಿಗಾಗಲೇ ಪ್ರೇರಣೆ ಆಗುತ್ತೆ. ಯಾರಿಗೆ ಏನು ಪ್ರೇರಣೆ ಆಗುತ್ತೆ, ಈಗ ಉದಾಹರಣೆಗೆ ಡಾಕ್ಟರ್ ಕುಮಾರ್ ಅವರು ಹೇಳಿದ್ರು, ಡಿ ಸಿ ಅವರು, ಪೂಜ್ಯರು ನಮಗೆ ಪ್ರೇರಕ ಶಕ್ತಿ ಅಂತ. ನನಗೂ ಪ್ರೇರಕ ಶಕ್ತಿ ಅವರು, ನನಗೂ ಕೂಡ ಪ್ರೇರಕ ಶಕ್ತಿ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ಸರ್ವಸ್ವವಾಗಿ ನಂಬಿರ್ತಾರೆ. ಅವರೆಲ್ಲರೂ ಕೂಡ ಒಕ್ಕಲುತಂದವರು. ಎಲ್ಲ ಇಡೀ ಸಮುದಾಯಗಳನ್ನ ಬೆಳೆಸಲಿಕ್ಕೋಸ್ಕರ ನೋಡಿ 64 ಪೇಟೆಗಳ ನಿರ್ಮಾಣ ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾರಿಗಾಗಿ? ಒಕ್ಕಲುತನದಲ್ಲಿ ವಿವಿಧ ಕಸುಬುಗಳನ್ನ ಮಾಡ್ತಾ ಇದ್ದವರು, ಬೆಳೆದೇ ಬೆಳೀತಾ ಇದ್ದಂಥವ್ರು ಅಲ್ವಾ, ಮಡಿಕೆ ಮಾಡ್ತಿದ್ದಂಥವ್ರು, ಚಪ್ಪಲಿ ಮಾಡ್ತಿದ್ದಂಥವ್ರು, ತರಕಾರಿ ಬೆಳೀತಿದ್ದಂಥವ್ರು. ಈಗ 64 ಪೇಟೆಗಳ ನಿರ್ಮಾಣ ಮಾಡಿರುವ ಮಹಾತ್ಮ ನಾಡಪ್ರಭು ಕೆಂಪೇಗೌಡರು ಅಂದ್ರೆ ಅವರು ಧರ್ಮಶ್ರೇಷ್ಠರು. ನಿಜವಾಗಿ ಕೂಡ ನಮಗೆ ಒಂದು ಮೂಲವಾಗಿರ್ತಕ್ಕಂಥ ಸ್ಥಾನ ಅಂತಂದ್ರೆ ಅದು ಕೂಡ ಒಂದು ಯಾವುದು ಶಿವಲಿಂಗ.
ಚಿಕ್ಕ ಹುಡುಗ ಅಲ್ಲಿ ಓದಬೇಕಾದ್ರೆ ಕೆಂಪೇಗೌಡ ಬೆಟ್ಟವನ್ನು ತುದಿ ಹೋಗಿ ಬೆಟ್ಟದ ತುದಿಯಿಂದ ನನಗೆ ನೆನಪಾಗಬೇಕಾಗ್ತಕ್ಕಂಥದ್ದು ಶಾಂತಾರಾದೇವಿ. ಗೊತ್ತಾ? ನಮ್ಮ ಸಮುದಾಯದ ಶಾಂತಾರಾದೇವಿ ನಾವು ಸ್ವಾರ್ಥದಿಂದ ಕೂಡಿದ ಸಂದರ್ಭದಲ್ಲಿ ಆ ತಾಯಿ ತನ್ನ ಸಾಮ್ರಾಜ್ಯವನ್ನು ಮುಂದುವರಿಸಲಿಕ್ಕೋಸ್ಕರ ಬೆಟ್ಟದ ತುದಿಗೆ ಹೋಗಿ ಪ್ರಾಣವನ್ನು ಕಳೆದು, ಅದೇ ಜಾಗಕ್ಕೆ 500 ವರ್ಷಗಳ ನಂತರದಲ್ಲಿ ಬಂದಂಥ ಕೆಂಪೇಗೌಡರು ಆ ನೆನಪಿನಲ್ಲಿ ಹೋಗಿ ತುದಿದ ನಿಂತುಕೊಂಡು ಕನಸು ಕಾಣ್ತಿದ್ದಾರೆ. ನನ್ನಪ್ಪ ಕೆಂಪನಂಜೇಗೌಡರು ರಾಜ್ಯ ಆಡ್ತಿದ್ದಾರೆ, ಮುಂದೇನಾದ್ರೂ ನನಗೊಂದಿಷ್ಟು ಅವಕಾಶ ಸಿಕ್ಕದ್ದೆ ಆದರೆ ಹೆಂಗೆ ಆಡಬೇಕು ಅಂತ ಕನಸು ಕಾಣ್ತಿದ್ರು. ಅದಕ್ಕೆ ಪೂರ್ವಭಾವಿಯಾಗಿ ಸ್ವಾಮಿಗಳು ಘಟನೆಯನ್ನ ಹೇಳಿದ್ರು, ಕೇಳಿಸ್ಕೊಂಡ್ರೆ. ಅಪ್ಪನ ಜೊತೆ ಹಂಪಿಗೆ ಹೋದ್ರೆ, ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋದರೆ ಇವತ್ತಿನ ತರಕಾರಿಗಳನ್ನ ರಸ್ತೆಗಳಲ್ಲಿ ಹೇಗೆ ಮಾರ್ತಿದ್ದಾರೋ ಅದೇ ರೀತಿಯಲ್ಲಿ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಸೇರುಗಳಲ್ಲಿ ಅಳೆದು ಮಾರ್ತಾ ಇದ್ದಂಥ ಸಮೃದ್ಧವಾಗಿರುವಂಥ ಕಾಲ ಅದು ವಿಜಯನಗರ ಸಾಮ್ರಾಜ್ಯ. ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಅನಿಸಿದ್ದೇನು, ಅಲ್ಲಿಂದ ಎಲ್ಲ ರಾಯಲ್ಟಿಯಲ್ಲೇ ಇಲ್ಲಿ ಬರ್ತದೆ, ಈ ಭಾಗ ಸಮೃದ್ಧಿ ಆಗ್ತಾ ಇದೆ, ಮುಂದೇನಾದ್ರೂ ನನಗೊಂದಿಷ್ಟು ಅವಕಾಶ ಸಿಕ್ಕತ್ತೆ ಆದರೆ ನಾನು ಹೆಂಗೆ ಮಾಡಬೇಕು? ಮಕ್ಕಳಿಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ, ಐಡಿಯಾಸ್ ರೂಲ್ ದ ವರ್ಲ್ಡ್ ಅಂತ ಹೇಳಿದ್ರಲ್ಲ, ಆ ಐಡಿಯಾಸ್ಗಳೇ ಇಲ್ಲದ್ರೆ ನಾವು ಬದುಕಿದ್ದೆ ಆದರೆ ಪ್ರಾಣಿಗಳು ನಮಗೆ ವ್ಯತ್ಯಾಸ ಏನಿರೋದಿಲ್ಲ. ಅಂತಹ ಒಂದು ಚಿಕ್ಕ ಐಡಿಯಾವನ್ನು ತಲೆಗೆ ಹಾಕೊಂಡಂತ ಹುಡುಗ ಶಿವನಿಗೆ ಬೆಟ್ಟದ ತುದಿಗೆ ಹೋಗಿ ಏನಂತ ಕೊಡ್ತಿದ್ದ, ಅವನ ಮನಸ್ಸಿನಲ್ಲಿದ್ದು ವಿಜಯನಗರ ಸಾಮ್ರಾಜ್ಯ. ಅಂತಹದೊಂದು ಸಾಮ್ರಾಜ್ಯ ನಿರ್ಮಾಣ ಇಲ್ಲಿ ಸಾಧ್ಯ ಅಂತ ಕಂಡ ಚಿಕ್ಕ ವಯಸ್ಸಿನ ಕನಸು ಮುಂದೊಂದು ದಿನ ಅವಕಾಶ ಸಿಕ್ಕಿದ್ದು ಬೆಂಗಳೂರು ನಿರ್ಮಾಣ ಆಯಿತು. ಅಂದಿಗೆ ಶ್ರೇಷ್ಠವಾಗಿದ್ದಂಥ ವಿಜಯನಗರ ಸಾಮ್ರಾಜ್ಯ ಕಾಣೆಯಾಗಿದೆ. ಆದರೆ ಜಗತ್ತಿಗೆ ಮಾನ್ಯವಾಗಿ ಇವತ್ತು ಎರಡೇ ಸಿಲಿಕಾನ್ ವ್ಯಾಲಿ ಅಂತ ಒಂದಿದೆ ಅಮೆರಿಕದಲ್ಲಿ. ಅದೇ ಸಿಲಿಕಾನ್ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಸಿಲಿಕಾನ್ ಸಿಟಿ ಅಂತ ಇನ್ನೊಂದು ಯಾವ್ದಾದ್ರು ಇದ್ದದ್ದು ಆದರೆ ಅದು ನಮ್ಮ ಬೆಂಗಳೂರು ಕೆಂಪೇಗೌಡರು ಸ್ಥಾಪಿಸಿರ್ತಕ್ಕಂಥದ್ದು. ಇಲ್ಲಿ ಮಾತು ಯಾಕೆ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ದೂರದರ್ಶನದ ಒಂದು ಶಕ್ತಿಯನ್ನು ತಂದುಕೊಟ್ಟದ್ದೇ ಆದರೆ ಆ ಮಕ್ಕಳು ತಾವು ಅಷ್ಟೇ ಬೆಳೆಯೋದಿಲ್ಲ, ನಾಡನ್ನು ಕಟ್ತವೆ, ನಾಡನ್ನು ಬೆಳೆಸ್ತವೆ. ಈ ದೃಷ್ಟಿಯಿಂದ ಇಂತಹ ಜಯಂತಿಗಳು ಯಾಕಾಗಿ ಬೇಕಾಗುತ್ತೆ ಅಂದರೆ, ಕೇವಲ ಬಂದು ಹೋಗ್ಲಿಕ್ಕಲ್ಲ, ಐಡಿಯಾಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಐಡಿಯಾಗಳನ್ನ ಸಾಕಾರಗೊಳಿಸ್ತಕ್ಕಂಥ ಶಕ್ತಿಯನ್ನು ತುಂಬಿಕೊಂಡು ಹೋಗ್ಲಿಕ್ಕೋಸ್ಕರ ಬೇಕಾಗುತ್ತೆ. ಎಷ್ಟೋ ಬಾರಿ ನೋಡಿ, 100 ವರ್ಷಗಳ ಕಾಲ ನೀರೊಳಗಡೆ ಕಲ್ಲು ಅದೇ ಇದ್ದಿರುತ್ತೆ. ಬಸವಣ್ಣರು ಯಾರು ಹೇಳ್ತಾರಲ್ಲ, ಎನಿಸು ಕಾಲ ಕಲ್ಲು ನೀರೊಳಗಿದ್ದಳೇನು ನೆನೆದು ಮೃದುವಾಗಬಲ್ಲುದೇ ಅಯ್ಯ ಆಗುತ್ತಾ ಆಗುವುದು. ಎಷ್ಟು ಜನ್ಮಗಳನ್ನ ನಾವು ಎತ್ತಿ ಬಂದರೂ ಕೂಡ ನಮ್ಮ ಮನಸ್ಸಿನಲ್ಲಿ ವಿಷನ್ಸೇ ಇದ್ದರೆ ಬಂದು ಹೋದದ್ದೇ ಆದರೆ ಅಂತಹ ವ್ಯಕ್ತಿಯಿಂದ ಸಮಾಜಕ್ಕೆ ಏನೂ ಉಪಯೋಗ ಆಗೋದಿಲ್ಲ. ಒಂದು ವಿಷನ್ ಒಬ್ಬ ವ್ಯಕ್ತಿಗೆ ಬಂತು ಅಂತಂದ್ರೆ, ಒಂದು ಬೆಂಕಿ ಪಟ್ಟಣವನ್ನು ಗೀರಿದೆ ಎಷ್ಟು ಬೆಳಕನ್ನು ಕೊಡುತ್ತೋ ಅಂತಹದೊಂದು ಶಕ್ತಿ ಒಬ್ಬ ವ್ಯಕ್ತಿ ಒಳಗಡೆ ಒಂದು ಐಡಿಯಾ ಅಂತ ಇದ್ದದ್ದು ಆದರೆ ಬಂದ್ಬಿಡುತ್ತೆ. ಅಂತಹ ಒಂದು ಐಡಿಯಾವನ್ನು ಇಟ್ಟುಕೊಂಡಿದ್ದಂತಹ ಕೆಂಪೇಗೌಡರು ನಾಡನ್ನು ಕಟ್ಟಿದ ಬಗೆ ಹೇಗೆ, ಬೀಜದ ಬಗ್ಗೆ ಸ್ವಾಮಿಗಳು ಹೇಳಿದರು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ನಾಡನ್ನ ಕಟ್ಟಲಿಕ್ಕೆ ಹಾಕಿದಂಥ ಒಂದು ಸಂಕಲ್ಪ, ಅಸ್ಥಿಭಾರ ಯಾವ ಮಟ್ಟಕ್ಕೆ